ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಕೋಟಿಗಟ್ಟಲೆ ಆದಾಯ ಗಳಿಸುವ ಮಾದಪ್ಪನ ಸನ್ನಿಧಾನದಲ್ಲಿ ನೀರು ಇಲ್ಲ, ಹೆಂಗಸರಿಗೆ ಶೌಚಾಲಯವೂ ಇಲ್ಲ. ಇದು ಎಂತಹ ಅವ್ಯವಸ್ಥೆ ಅಲ್ವಾ? ಹೌದು ವೀಕ್ಷಕರೇ, ಮಲೆ ಮಹದೇಶ್ವರ ದೇಗುಲ ವರ್ಷಕ್ಕೆ 30 ಕೋಟಿ ಆದಾಯ ಗಳಿಸುತ್ತೆ. ಆದ್ರೆ ಇದೀಗ ಮಹಿಳಾ ಭಕ್ತರಿಗೆ ಶೌಚಾಲಯ ಹಾಗೂ ನೀರಿನ ಸೌಲಭ್ಯದ ಕೊರತೆ ಭಕ್ತಾದಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಆದಾಯ ಗಳಿಕೆಯಲ್ಲಿ ರಾಜ್ಯದಲ್ಲೇ ಮುಂಚೂಣಿ ಸ್ಥಾನದಲ್ಲಿದೆ. ಪ್ರತಿ ವರ್ಷ ಮಾದಪ್ಪನ ಭಕ್ತರು ಉಂಡಿಗೆ ಕಾಣಿಕೆ ಹಾಕಿದ್ದು, ಆ ದುಡ್ಡು ಖಜಾನೆ ಸೇರಿದ್ದು. ಆದ್ರೆ ಅದರಲ್ಲಿ ಒಂದು ಅಂಶ ಉಪಯೋಗವು ಭಕ್ತರ ಉಪಯೋಗಕ್ಕೆ ಬರ್ತಾ ಇಲ್ಲ ಎಂಬ ಆಕ್ರೋಶ ಈಗ ಭಕ್ತಾದಿಗಳಲ್ಲಿ ಕಾಣ್ತಾ ಇದೆ. ವಾರ್ಷಿಕ 30 ಕೋಟಿ ರೂಪಾಯಿ ಗಳಿಸಿ ಆಡಿಟ್ ನಲ್ಲಿ ಸುಮಾರು 141 ಕೋಟಿ ರೂಪಾಯಿ ಆದಾಯ ತೋರಿಸಿಕೊಂಡಿರುವ ಈ ದೇಗುಲದಲ್ಲಿ ಮಹಿಳೆಯರಿಗೆ ಒಂದು ವಿಷಯಕ್ಕೆ ಕಿರಿಕಿರಿ ಉಂಟಾಗ್ತಾ ಇದೆ. ಏನಪ್ಪಾ ಅದು ಅನ್ನೋದಾದ್ರೆ, ಇದೀಗ ಮಲೆ ಮಹದೇಶ್ವರ ಬೆಟ್ಟದ ದೀಪಾವಳಿ ಜಾತ್ರಾ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬೆಟ್ಟದತ್ತ ಆಗಮಿಸ್ತಾ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಅಗತ್ಯ ಶೌಚಾಲಯದ ಸೌಕರ್ಯಗಳ ಕೊರತೆ ಕಂಡು ಬರೋದ್ರಿಂದ ಮಹಿಳಾ ಭಕ್ತಾದಿಗಳು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ದೀಪಾವಳಿ ಜಾತ್ರೆಗೆ ಜಿಲ್ಲೆಯ ಒಳಗೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ. ಆದ್ರೆ ಮಹಿಳೆಯರಿಗೆ ಪ್ರತ್ಯೇಕ ಹಾಗೂ ಶುದ್ಧ ಶೌಚಾಲಯದ ವ್ಯವಸ್ಥೆ ಇಲ್ಲದಿರುವುದು ದೊಡ್ಡ ಸಮಸ್ಯೆ ಆಗಿದೆ. ಕೆಲವು ಕಡೆ ತಾತ್ಕಾಲಿಕ ಶೌಚಾಲಯಗಳನ್ನ ಸ್ಥಾಪಿಸಿದ್ರು, ಆದ್ರೆ ಅವುಗಳ ನಿರ್ವಹಣೆ ಸರಿಯಾಗಿ ನಡೆಯದಿರುವುದು ಅಸಮಾಧಾನಕ್ಕೆ ಕಾರಣವಾಗಿದೆ. ಜೊತೆಗೆ ಬೆಟ್ಟದಲ್ಲಿ ನೀರಿನ ಸರಬರಾಜು ಸರಿಯಾಗಿಲ್ಲ. ಬೆಟ್ಟದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರಿನ ಸರಬರಾಜಿನ ಅಡಚಣೆ ಹಾಗೂ ಸ್ವಚ್ಛತೆ ಕಾಪಾಡುವ ಸಿಬ್ಬಂದಿ ಕೊರತೆಯಿಂದಾಗಿ ಶೌಚಾಲಯಗಳನ್ನ ಬಳಸಲು ಅಸಾಧ್ಯವಾಗಿವೆ ಎಂದು ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 100 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದಾಗ ಶೌಚಾಲಯ ಸೌಲಭ್ಯವಿಲ್ಲದೆ ಪರದಾಡಬೇಕಾಗಿರುವುದು ವಿಷಾದನೀಯ ಎಂದು ಕೆಲ ಮಹಿಳಾ ಭಕ್ತಾದಿಗಳು ಹೇಳಿದ್ದಾರೆ. ಇನ್ನು ಸ್ಥಳೀಯರು ಹಾಗೂ ಸಾಮಾಜಿಕ ಸಂಸ್ಥೆಗಳು ಆಡಳಿತದ ನಿರ್ಲಕ್ಷ್ಯವನ್ನ ಖಂಡಿಸಿ ತಕ್ಷಣವೇ ಮಹಿಳೆಯರಿಗಾಗಿ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ, ಸ್ವಚ್ಛತೆ ಕಾಪಾಡುವ ಸಿಬ್ಬಂದಿಗಳ ನೇಮಕ ಹಾಗೂ ಶುದ್ಧ ನೀರಿನ ಸರಬರಾಜು ಖಚಿತಪಡಿಸಲು ಬೇಡಿಕೆ ಇಟ್ಟಿದ್ದಾರೆ. ಇದೀಗ ಮಲೆ ಮಹದೇಶ್ವರ ದೇವಾಲಯ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾ ಆಡಳಿತದಿಂದ ತುರ್ತು ಕ್ರಮ ಕೈಗೊಂಡು ಮಹಿಳೆಯರಿಗೆ ಸೂಕ್ತ ಸೌಲಭ್ಯ ಕಲ್ಪಿಸುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.